ಅಮೋಘವಾದಂತಹ ಕಾರ್ಯಕ್ರಮದಲ್ಲಿ ನೀವೆಲ್ಲ ಕೂಡ ಬಹಳ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದೀವಿ. ಇದರಿಂದ ನಮ್ಮೆಲ್ಲರೂ ಆಗತಕ್ಕಂಥ ಸಂತೋಷ, ಹೆಮ್ಮೆ ಹರ್ಷಿಸ್ತದೆ. ಅದಕ್ಕೆ ಏನು ಕಾರಣ ಅಂತಂದರೆ, ನಾನು ಈ ಸಂಸ್ಥೆಗೆ ಪ್ರಪ್ರಥಮವಾಗಿ ಬಂದಂತಹದ್ದು ಇವತ್ತಿಗೆ ಸರಿಯಾಗಿ 22 ವರ್ಷಗಳ ಹಿಂದೆ 2002 ಆ ಇಸ್ವಿಯಲ್ಲಿ ನಾನು ಇದೇ ದಾರಿ ನಾನು ಕಾಲಿದ್ದೆ. ಆಗ ಇದೆಲ್ಲ ಯಾವುದೂ ಇರಲಿಲ್ಲ. ನೀವು ಕೊಟ್ಟಿರ್ತಕ್ಕಂಥ ಈ ಒಂದು ಸ್ಥಳದ ಮೇಲೆ ಚಾವಣಿ ಇರಲಿಲ್ಲ. ಪಕ್ಕದಲ್ಲಿ ಇರ್ತಕ್ಕಂಥ ನಮ್ಮದೇ ಆದಂತಹ ಒಂದು ಡಿಗ್ರಿ ಕಾಲೇಜಿನ ಬಿಲ್ಡಿಂಗ್ ಇಲ್ಲೇ ಇರಲಿಲ್ಲ. ITC ಬಿಲ್ಡಿಂಗ್ ಅಂತಕ್ಕಂಥದ್ದು ಆಗತಾನೆ ನಿಧಾನವಾಗಿ ಬದಲಾಗಿಲ್ಲ ಅಂತ ಹೇಳ್ತಾ ಇದ್ದೆ. ವಿದ್ಯಾರ್ಥಿಗಳ ಸಂಖ್ಯೆ ಬಹಳ ಕಡಿಮೆ ಆಗಿದೆ. ಸುತ್ತಮುತ್ತ ಇದ್ದಂತಹ ಬೇರೆ ಸಂಸ್ಥೆಗಳು ಧಾರಾವಾಹಿಕವಾಗಿ ಬೆಳೀತಾ ಇದ್ದಾಗ ನಮ್ಮ ಸಂಸ್ಥೆಯಲ್ಲಿ ಬಹಳ ಕಡಿಮೆ ವಿದ್ಯಾರ್ಥಿಗಳ ಸಂಖ್ಯೆ ಇತ್ತು. ITC ಮಾತ್ರ ಇತ್ತು. PUC ತರಗತಿ ಯಾವುದು ಇರಲಿಲ್ಲ. ಆಗ ನಾವು ನಿಶ್ಚಯ ಮಾಡಿದ ಹೈಸ್ಕೂಲಿಂದ ಪಾಸ್ ಆಗಿರ್ತಕ್ಕಂಥ ಮಕ್ಕಳು ನಾವು ಅವರಿಗೆ ಯಾವ ರೀತಿಯಾಗಿ ಸುತ್ತಮುತ್ತ ಎಲ್ಲ ಹಳ್ಳಿ ಗ್ರಾಮ ಕೆರೆಯಿಂದ ಬರ್ತಕ್ಕಂಥ ವಿದ್ಯಾರ್ಥಿನಿಗೆ ನಾವು ಆ ಅವಕಾಶ ಮತ್ತೆ ಮುಂದುವರಿಸಬೇಕಲ್ಲ ಅನ್ನತಕ್ಕಂಥ ಒಂದು ಆಸೆ ಅಭಿಲಾಷೆಯಿಂದ PUC ಕಾಲೇಜು ಕೂಡ ಪ್ರಾರಂಭ ಮಾಡಿದ್ವಿ. ಆಗ ನಿಮಗೆ ಆಶ್ಚರ್ಯ ಆಗುತ್ತೆ, ನಾನು ನಮ್ಮ ಆಡಳಿತ ಮಂಡಳಿಯ ಮತ್ತೊಬ್ಬ ಸದಸ್ಯರು ಇಲ್ಲ, ಇಬ್ಬರು ಹೋಗಿ ಸುತ್ತಮುತ್ತ ಇರತಕ್ಕಂಥ ಕಾಲೇಜಿಗೆ ಹೋಗಿ ನಾವು ಬೇಡಿಕೊಂಡು ನಾವು ಈ ಥರ ಪ್ರಾರಂಭ ಮಾಡ್ತಾ ಇದ್ದೇವೆ, ನೀವು ಬನ್ನಿ. ಆಗ ಹೋಗೋದು ಬೇಡುವ ಒಂದು ರೀತಿಯಲ್ಲಿ ಹಲವಾರು ಕೇವಲ ಬೆರಳಿಕೆಯ ಸಂಖ್ಯೆ ವಿದ್ಯಾರ್ಥಿಗಳು ಮಾತ್ರ ಬಂದು ಸೇರಿಕೊಂಡ್ರು. ಆದರೆ ಇವತ್ತು ಇಷ್ಟು ಜನ ವಿದ್ಯಾರ್ಥಿನಿಯರು ನಮ್ಮ ಈ ವಿದ್ಯಾಸಂಸ್ಥೆಗೆ ಬಂದು ಸೇರಿ ಹೈಸ್ಕೂಲ್ ನಂತರ PUC ಅಷ್ಟೇ ಅಲ್ಲ, ಮತ್ತೆ ನಮಗೆ ಕಾಲೇಜ್ ಕೂಡ ಬೇಕು ಅಂತ ಹೇಳಿ ಡಿಗ್ರಿ ಕಾಲೇಜ್ ಕೂಡ ಇಲ್ಲಿ ಇರತಕ್ಕಂಥ ಸ್ಥಳ ಇದೆ. ಈಗ ನೀವು ಅರ್ಥ ಮಾಡ್ಕೊಳ್ಬಹುದು, ಇಲ್ಲಿವರೆಗಾಗೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳು ಈ ಶಾಲೆಯ ಬೆಳವಣಿಗೆ ಯಾವ ರೀತಿ ಆಗಿದೆ, ಯಾವ ರೀತಿ ಆಗ್ತಾ ಇದೆ, ಯಾವ ರೀತಿ ಇನ್ನು ಮುಂದೆ ಆಗೋಕ್ಕೆ ಹೋಗುತ್ತೆ ಅದರ ಬಗ್ಗೆ ಎಷ್ಟು ಚೆನ್ನಾಗಿ ಮಾತಾಡಿದ್ರು. ಅವರು ಮಾತಾಡಿದಾಗ ನಿಮಗೆ ಏನೋ ಹೇಳ್ತಾರೆ ಅಂತ ಅನಿಸಿರಬಹುದು, ಆದರೆ ಹೇಳಿದಂಥ ಎಲ್ಲ ಮಾತು ಕೂಡ 100ಕ್ಕೆ 100% ನಿಜ ಅಂತ ಹೇಳಿಕ್ಕೆ ತುಂಬ ಸಂತೋಷ. ಎಲ್ಲ ಮಟ್ಟದ ವಿದ್ಯಾರ್ಥಿಗಳು, ಶ್ರೀಮಂತರಾಗಲಿ ಬಡವರಾಗಲಿ ಅಥವಾ ವ್ಯಾಪಾರಸ್ಥರಾಗಲಿ ವಿದ್ಯಾವಂತರ ಮಕ್ಕಳಾಗಲಿ ಜಾತಿ ಕೂಡ ಯಾವ ಭೇದ ಇಲ್ಲದೆ ಎಲ್ಲರಿಗೂ ಏಕ ಸಮಾನವಾದಂತಹ ವಿದ್ಯೆಯನ್ನು ದಾನ ಮಾಡತಕ್ಕಂಥ ಪವಿತ್ರವಾದಂಥ ಸ್ಥಳ ಇದು. ಈ ಸ್ಥಳದಲ್ಲಿ ನೀವೆಲ್ಲ ಕೂಡ ಕುಳಿತುಕೊಂಡಿರುವಂಥ ದಿವಸ ಬಹಳ ಧನ್ಯರಾಗಿ ಇನ್ನು ಇದುವರೆಗಾಗಿ ಏನು ಈ ವಿದ್ಯಾಸಂಸ್ಥೆಯಿಂದ ನಿಮಗೆ ವಿದ್ಯೆ ಲಾಭ ಆಗಿದೆ. ಆದರೆ ಒಂದು ತಿಳ್ಕೊಳ್ಳಿ ಮಕ್ಕಳೇ, ಈ ಎಲ್ಲ ವಿದ್ಯಾದಾನ ಆಗ್ತಾ ಇರತಕ್ಕಂಥದ್ದು ನಮ್ಮ ಆಡಳಿತ ಮಂಡಳಿಯ ಮಟ್ಟದಲ್ಲಿ ಯಾವುದೇ ಧನ ಅಪೇಕ್ಷೆ ಇಲ್ಲದೆ, ಅದಕ್ಕಾಗಿ ಈ ಸಂಸ್ಥೆಯ ಇಷ್ಟು ಪ್ರತಿ ದಿವಸ ಪ್ರತಿ ಕ್ಷಣದಲ್ಲಿ ಕೂಡ ಈ ಸಂಸ್ಥೆ ಮುಂದೆ ಬರುತ್ತದೆ. ಅದಕ್ಕೆ ನೀವೆಲ್ಲರೂ ಕೂಡ ಆ ವಿಷಯವನ್ನು ಮನಸ್ಸಲ್ಲಿ ಇಟ್ಕೊಂಡಾಗ ನಾವು ಈ ವಿದ್ಯಾಸಂಸ್ಥೆಗಳು ಸೇರಿದ ಮೇಲೆ ನಮ್ಮ ಕೊಡುಗೆ ಏನು, ಈಗಾಗಲೇ ನೀವು ನೋಡಿದ್ರೆ ಪಾರಿತೋಷಿಕಗಳು ಪ್ರೈಸನ್ನು ಪಡ್ಕೊಂಡು ವಿದ್ಯಾರ್ಥಿಗಳು ತುಂಬಾ ನನಗೆ ಸಂತೋಷ ಆಯಿತು. ಕೇವಲ ಪಠ್ಯಕ್ರಮ ಅಷ್ಟೇ ಅಲ್ಲದೆ ಪಠ್ಯೇತರ ಚಟುವಟಿಕೆ ಸಾಂಸ್ಕೃತಿಕ ಕಾರ್ಯಕ್ರಮ
ಜಾಸ್ತಿ ನೋಡಿದ್ರೆ ನಿಮ್ಮ ಕಣ್ಮುಂದೆ ಬಂದಂತಹ ವಿದ್ಯಾರ್ಥಿ ಎಂಥ ಒಂದು ಸ್ಪೋರ್ಟ್ಸ್ನಲ್ಲಿ ಆಟಪಾಠ ಚಟುವಟಿಕೆ ಭಾಗವಹಿಸಿದ್ದಾರೆ. ನಿಮಗೆ ಗೊತ್ತಾಗುತ್ತೆ ಈಗ ಈ ಸಂಸ್ಥೆಯ ಒಂದು ವಿಶೇಷತೆ ಏನು? ಏನಪ್ಪ ಅಂದರೆ ಎಲ್ಲರಿಗೂ ಸರ್ವತೋಮುಖವಾದಂತಹ ಒಂದು ಬೆಳವಣಿಗೆ ಆಗಬೇಕು. ಕೇವಲ ಪಠ್ಯ ಅಷ್ಟೇ ಅಲ್ಲ, ಪಠ್ಯೇತರ ನಾನಾ ರೀತಿಯಾದಂಥ ಕ್ಷೇತ್ರಗಳಲ್ಲಿ ಅವರು ಇಲ್ಲಿ ನಾವು ಕೊಡ್ತಾ ಇರತಕ್ಕಂಥ ಏನು ಉತ್ತೇಜನ ಇದೆ ಅದು ಉಪಯೋಗ ಮಾಡಿಕೊಂಡು ತಮ್ಮ ಜೀವನವನ್ನು ಸರಿ ಮಾಡಿಕೊಂಡು ಸರಿಯಾದ ದಾರಿ ಹೋಗತಕ್ಕಂಥ ಒಂದು ಮನೋಭಾವ ಬೆಳೆಸಿಕೊಂಡು ಒಟ್ಟಾರೆ ಅವರ ವ್ಯಕ್ತಿತ್ವ ಇಂಗ್ಲಿಷ್ ವ್ಯಕ್ತಿತ್ವಕ್ಕೆ ಪರ್ಸನಾಲಿಟಿ ಅಂತ ಹೇಳ್ತಾರೆ. ಒಬ್ಬ ವ್ಯಕ್ತಿಯನ್ನು ನಾವು ನೋಡಿದಾಗ ಅವರ ವ್ಯಕ್ತಿತ್ವ ಹೇಗಿದೆ, ಅವರ ಶಾರೀರಿಕ ಶಕ್ತಿ ಆಗಿದೆ, ಮಾನಸಿಕ ದೃಢತೆ ಆಗಿದೆ, ತನ್ನ ಜೀವನದಲ್ಲಿ ತಾನು ಮುಂದೆ ಹೋಗಬೇಕು, ಯಾವುದೋ ಒಂದು ಉತ್ತಮವಾದಂತಹ ಒಂದು ಸಾಧನೆ ನಾನು ಮಾಡಬೇಕು ಅಂತಕ್ಕಂಥ ಅವರ ಮನಸ್ಸಲ್ಲಿ ಆ ವಿಷಯ ಇದೆಯಾ? ಅಥವಾ ಹೀಗೆ ಕಾಲ ಕಳ್ಕೊಂಡು ಜೀವನ ಕಳೆಯೋಣ ಬೇಕಾಬಿಟ್ಟ ರೀತಿಯಲ್ಲಿ ಆ ರೀತಿ ಇದೆಯಾ? ನಿಮಗೆ ಗೊತ್ತಾಗುತ್ತೆ. ವ್ಯಕ್ತಿಯ ನೋಡಿದರೆ ಅವನು ಯಾವ ರೀತಿ ಅವನು ಬೆಳೆದುಕೊಂಡು ಬಂದಿದ್ದಾನೆ, ಯಾವ ರೀತಿ ಅವರು ಈ ಮುಖ್ಯವಾದ ವಿಷಯವನ್ನು ಸಂಗ್ರಹ ಮಾಡಿಕೊಂಡು ಅಳವಡಿಸಿಕೊಂಡು ಅದೇನು ಗೊತ್ತಾಗುತ್ತೆ. ಈ ಸಂಸ್ಥೆಯ ಮುಖ್ಯ ಉದ್ದೇಶ ಇಷ್ಟೇ ಹೇಳ್ತಾ ಇದ್ದೀನಿ, ನಿಮ್ಮ ಒಂದು ವ್ಯಕ್ತಿತ್ವ ಬಹಳ ಉನ್ನತವಾದಂಥ ಸ್ಥಿತಿಗೆ ಹೋಗಬೇಕು. ಈಗಾಗಲೇ ಸಾಕಷ್ಟು ಹೋಗಿದೆ, ಇನ್ನೂ ಹೋಗಬೇಕು. ಅದಕ್ಕೆ ನೀವೆಲ್ಲರೂ ಕೂಡ ಪ್ರಯತ್ನ ಮಾಡ್ತೀರಾ. ಈ ಒಂದು ಆವರಣದಲ್ಲಿ ಇರತಕ್ಕಂಥ ಏನು ಒಂದು ಸ್ಫೂರ್ತಿದಾಯಕವಾದಂಥ ಒಂದು ವಾತಾವರಣ ಇದೆ, ನೀವು ಅದನ್ನು ಉಪಯೋಗ ಮಾಡ್ಕೊಳ್ತೀರಾ ಅಂತಕ್ಕಂಥ ಧೈರ್ಯ ಭರವಸೆ ನನಗಿದೆ. ಯಾಕೆ ನಾನು ನಿಮ್ಮನ್ನೆಲ್ಲರೂ ಕೂಡ ನಾನು 22 ವರ್ಷ ಆಯ್ತು ನಾನು ನೋಡ್ತಾನೆ ಇದ್ದೀನಿ, ಇನ್ನೂ ನೋಡ್ತೀನಿ. 88 ವರ್ಷ ನನಗೆ ಇವಾಗ. ಇನ್ನ 12 ವರ್ಷ ಇದೆ ಟೈಮು. 3 ವರ್ಷಕ್ಕೆ ಬರ್ತೀನಿ, 3 ವರ್ಷ ನಾನು ಬರ್ತೀನಿ. ಈ ಸ್ಫೂರ್ತಿ ನನಗೆ ಎಲ್ಲಿಂದ ಬಂತು ಅಂತಂದ್ರೆ ಇಲ್ಲಿ ಕುಳಿತಿರೋಲ್ಲ ಶ್ರೀಯುತ ಮೋಹನ್ ಅವರು ಅವರ ತಂದೆಯವರಿಂದ, ಅವರ ತಂದೆಯವರು ಡಾಕ್ಟರ್ ಸುಂದರರಾಜ್ ಅಂತ ಹೇಳಿ ಈ ಸಂಸ್ಥೆ ಪ್ರಾರಂಭ ಮಾಡುವಂತ ಮಹಾನ್ ವ್ಯಕ್ತಿ ನನ್ನನ್ನ ಕರ್ಕೊಂಡು ಬಂದಿದ್ದೀನಿ. ನಾನು ಅವತ್ತ ರಿಟೈರ್ ಆಗಿ ಸಾಕಪ್ಪ ಇಷ್ಟು ವರ್ಷ ನಾನು ಕೆಲಸ ಮಾಡೋದಲ್ಲ, ಈ ಹುಡುಗರ ಪಾಠ ಸಾಕಪ್ಪ ಅಂತ ಹೇಳಿ ನಾನು ನನ್ನ ಜಮೀನಿಗೆ ಹೋಗಿ ನಾನು ವ್ಯವಸಾಯ ಮಾಡಬೇಕು ಹೊರಟಿದ್ದೆ. ನಾನು ಕರೆದ್ರೆ ಬಾಯಿ ಏನು ಮಾಡ್ತಾ ಇದ್ದೀನಿ, ಅದೆಲ್ಲ ಬೇಡ ನನ್ನ ಜೊತೆ ಬಾ ಅಂತ ಹೇಳಿ ಎಳ್ಕೊಂಡ್ಬಂದ್ರೆ ನನ್ನ ಕರ್ಕೊಂಬಂದಿಲ್ಲ. ನಾನು ಮಾಡ್ತೀನಿ ಎಳ್ಕೊಂಡ್ಬಂದ್ರೆ ನೋಡಿದೆಲ್ಲ ಹಾಗೆ ಆ ಒಂದು ಸ್ಫೂರ್ತಿ ಅದರಿಂದ ಏನು ಚಿಮ್ಮತಾ ಇದೆ ನನ್ನ ಒಂದು ಸ್ಫೂರ್ತಿ ದಿವಸ ಅದು ಅವರ ತಂದೆ ಅಂತ ಹೇಳಲಿಕ್ಕೆ ತುಂಬಾ ಸಂತೋಷ ಆಗುತ್ತೆ, ಇಷ್ಟಪಡ್ತಾ ಇದ್ದೇನೆ, ಹೆಮ್ಮೆ ಆಗ್ತದೆ. ವಿದ್ಯಾರ್ಥಿನಿಯರೇ, ನಮ್ಮ ಈ ಸಂಸ್ಥೆ ಎಲ್ಲ ಶಿಕ್ಷಕ ವರ್ಗದವರೇ, ಎಲ್ಲ ಸಿಬ್ಬಂದಿ ವರ್ಗದವರೇ, ಇದು ಮಹಾನ್ ಸಂಸ್ಥೆ ಅಂತ ನಾನು ಹೇಳಲಿಕ್ಕೆ ಮತ್ತೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನೀವೆಲ್ಲರೂ ಕೂಡ ಒಳ್ಳೆಯದಾಗಲಿ, ಈ ಸಂಸ್ಥೆಯಿಂದ ನಿಮಗೆ ಸಾಕಷ್ಟು ಉಪಯೋಗ ಆಗಲಿ, ನಿಮ್ಮ ವ್ಯಕ್ತಿತ್ವ ಉನ್ನತವಾಗಿ